ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಲಚ್ಚಿ ಸುನಿಲ್ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ. ನಾನಿವತ್ತು ಮಾಡ್ತಾಯಿದ್ದೀನಿ ಶಾವಿಗೆ ಉಪ್ಪಿಟ್ಟು. ಸ್ವಲ್ಪ ಡಿಫ್ರೆಂಟಾಗಿ, ಟೇಸ್ಟ್ ಸೂಪರಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1.5 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1.5 ಸ್ಪೂನು ಅಥವಾ 1-2 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಇದರಲ್ಲಿ ಶಾವಿಗೆನ ಫಸ್ಟು ಬೇಯಿಸ್ಕೋಬೇಕು. ಒಂದು 3-4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದು ಇವಾಗ ನೀರು ಚೆನ್ನಾಗಿ ಕುದಿಬೇಕು. ನೋಡಿ, ನೀರೆಲ್ಲ ಈಗ ಚೆನ್ನಾಗಿ ಕುದೀತಾ ಇದೆ. ನಾನಿಲ್ಲಿ 2 ಪ್ಯಾಕೆಟ್ ಶಾವಿಗೆ ತೊಗೊಂಡಿದ್ದೀನಿ. ಅಂದರೆ 150 ಗ್ರಾಮಿಂದು 2 ಪ್ಯಾಕೆಟ್ ಶಾವಿಗೆನ ಹಾಕ್ತಾಯಿದ್ದೀನಿ. ಶಾವಿಗೆ ತುಂಬ ತೆಳುವಾಗಿ ಮತ್ತು ಉದುರಾಗಿ ಬರಬೇಕು. ಆ ಥರ ಶಾವಿಗೆನ ತಗೊಳ್ಳಿ. ಅಥವಾ ತುಂಬ ಮೆತ್ತಗಾಯಿತು ಅಂದರೆ ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ಇದೇ ಥರ ಮಾಡಿ. ತುಂಬ ಉದುರಾಗಿ ತುಂಬ ಸಾಫ್ಟಾಗಿ ಶಾವಿಗೆ ಬರುತ್ತೆ. ನೋಡಿ, ಇವಾಗ ಶಾವಿಗೆನ 1-2 ಸತಿ ಈ ಥರ ಮಾಡಿಕೊಂಡು ಇದನ್ನು ಜಸ್ಟ್ ಒಂದು 30 ಸೆಕೆಂಡಿಂದ 1 ನಿಮಿಷದ ತನಕ ಮಾತ್ರ ಇದನ್ನು ಕುದಿಯೋಕ್ಕೆ ಬಿಡಿ. ತುಂಬ ಹೊತ್ತು ಬಿಡಬೇಡಿ. ನೋಡಿ, ಇವಾಗ ಕುದೀತಾ ಇದೆ. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಇದರಲ್ಲಿರೋ ನೀರೆಲ್ಲ ನಾನು ಬಸ್ಕೋತೀನಿ. ಅಂದರೆ ಇದರಲ್ಲಿರೋ ನೀರೆಲ್ಲ ತೆಗಿಬೇಕು. ನೋಡಿ, ನೀರೆಲ್ಲ ತೆಗೆದ್ಮೇಲೆ ಇನ್ನೂ ಇದು ತುಂಬ ಬಿಸಿ ಇದೆ. ಇವಾಗ ಇದಕ್ಕೆ 3 ಗ್ಲಾಸಷ್ಟು ನೀರು ಹಾಕೋಬೇಕು. ತಣ್ಣೀರು ಹಾಕೋಬೇಕು. ತಣ್ಣಗಿರುವಂಥ ನೀರು ಹಾಕ್ಕೊಂಡು ಮತ್ತೆ ಇದರಲ್ಲಿರೋವಂಥ ನೀರನ್ನೆಲ್ಲ ಮತ್ತೆ ತೆಗಿಬೇಕು. ನೋಡಿ, ಇವಾಗ ನಾನು ನೀರೆಲ್ಲ ತೆಗ್ದಿದ್ದೀನಿ. ಎಷ್ಟು ಸಾಫ್ಟಾಗಿ, ಎಷ್ಟು ಉದುರಾಗಿದೆ. ನೋಡಿ, ಈ ಥರ ಬರಬೇಕು ಅಂದರೆ ನಾನು ಹೇಳಿರುವಂಥ ಟ್ರಿಕ್ಸ್ನ ನೀವು ಯೂಸ್ ಮಾಡಿದ್ರೆ, ಅಂದರೆ ನಾನು ಹೇಳಿರುವಂಥ ಟ್ರಿಕ್ಸ್ನ ನೀವು ಫಾಲೋ ಮಾಡಿದ್ರೆ ಈ ಥರ ನೀಟಾಗಿ ಬರುತ್ತೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕಬೇಕು. ನಾನಿಲ್ಲಿ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1/2 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಯಾವಾಗಲೂ ಸ್ವಲ್ಪ ಚಟಪಟ ಅಂತ ಅಂದಮೇಲೆ ನೆಕ್ಸ್ಟ್ ಐಟಮ್ ಹಾಕಬೇಕು. ನಾನಿಲ್ಲಿ 1 ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆ 1 ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 1-2 ಸ್ಪೂನಷ್ಟು ಶೇಂಗಾನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಶಾವಿಗೆನ ಎಲ್ಲರೂ ನಾರ್ಮಲಾಗಿ ಮಾಡ್ತಾರೆ, ಬಟ್ ಈ ಥರ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಶುಂಠಿನ ಹಾಕ್ತಾಯಿದ್ದೀನಿ. ಹಸಿ ಶುಂಠಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು. ಅದು ಫ್ಲೇವರ್, ಅದು ಘಮ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೆ 2 ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಆ ಒಣಮೆಣಸಿನ್ಕಾಯಿ, ಆಮೇಲೆ ಈ ಶುಂಠಿ ಇದೆಲ್ಲ ಫ್ಲೇವರ್ ಬರೋವರೆಗೂ ಒಂದು 30 ಸೆಕೆಂಡ್ ತನಕನಾದರೂ ನಾವು ಫ್ರೈ ಮಾಡ್ಕೋಬೇಕು. ಫ್ಲೇವರ್ ಚೆನ್ನಾಗಿರುತ್ತೆ. ಇದಕ್ಕೆ 2 ಕಪ್ಪಷ್ಟು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಈರುಳ್ಳಿ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು. ನಾವು ಆಲ್ರೆಡಿ ಶಾವಿಗೆ ಬೇಯಿಸ್ಕೊಳಕ್ಕೆ ಉಪ್ಪು ಹಾಕಿರ್ತೀವಿ, ಬಟ್ ನೀರು ಹಾಕಿ ನಾವು ಬಸಿಯೋದ್ರಿಂದ ಉಪ್ಪು ಸ್ವಲ್ಪ ಕಡಿಮೆ ಆಗಿರುತ್ತೆ. ಹಾಗಾಗಿ ಒಗ್ಗರಣೆಗೆ ಒಂದು ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕ್ಕೊಳ್ಳಿ. ಜಾಸ್ತಿ ಅಂದರೆ 1 ಸ್ಪೂನ್ ಹಾಕಿದರೆ 1.5 ಸ್ಪೂನ್ ಈ ಥರ ನೀವು ನೀರಿಗೆ ಎಷ್ಟು ಹಾಕಿರ್ತೀರ ಅದನ್ನು ನೋಡಿಕೊಂಡು ಇದಕ್ಕೆ ಹಾಕೋಬೇಕಾಗುತ್ತೆ. ಇವಾಗ ಇದಕ್ಕೆ ಒಂದು ಲೈಟಾಗಿ ಮಸಾಲೆನ ರುಬ್ಕೊಳ್ಳೋಣ. 1-2 ಸ್ಪೂನಷ್ಟು ಹಸಿ ತೆಂಗಿನಕಾಯಿ, ಖಾರಕ್ಕೆ 4-5 ಹಸಿಮೆಣಸಿನ್ಕಾಯಿ, ಹಾಗೆ 1/2 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀರು ಹಾಕದೇ ರುಬ್ಕೋಬೇಕು. ತೆರೆಯಾಗಿ ರುಬ್ಕೋಬೇಕು. ನೋಡಿ, ಈ ಥರ ರುಬ್ಕೊಂಡ್ರೆ ಸಾಕು, ನುಣ್ಣಗೆ ರುಬ್ಕೋಬಾರ್ದು. ಇವಾಗ ರುಬ್ಬಿರುವಂಥ ಮಸಾಲೆನ ನಾವು ಇದಕ್ಕೆ ಹಾಕ್ಕೊಂಡಿದ್ಮೇಲೆ 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ನಾನು ಇದಕ್ಕೆ ತುಂಬ ಅರಿಶಿನ ಪುಡಿ ಹಾಕಲ್ಲ. ಯಾಕಂದರೆ ನಾವು ಹಾಕಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಲ್ಲಿ ಆ ಗ್ರೀನ್ ಕಲರ್ ಇರುತ್ತೆ. ಹಾಗಾಗಿ ನಾನು ತುಂಬ ಇದಕ್ಕೆ ಅರಿಶಿನ ಪುಡಿ ಹಾಕೋಲ್ಲ.
ಇವಾಗ ಇದು ಸ್ವಲ್ಪ ಲೈಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನು ತುಂಬ ಬೇಯಿಸ್ಕೊಳಕ್ಕೂ ಹೋಗಬಾರ್ದು, ಸ್ವಲ್ಪ ಲೈಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಆಮೇಲೆ ಇದು ಸೈಡಲ್ಲೆಲ್ಲ ಸ್ವಲ್ಪ ಲೈಟಾಗಿ ಎಣ್ಣೆ ಬಿಟ್ಕೊಳೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಅದರಲ್ಲಿರುವಂಥ ಕಲರೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಈಗ ಇದಕ್ಕೆ 1-2 ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಈ ಒಂದು ಉಪ್ಪಿಟ್ಟಿಗೆ ಮೇನಾಗಿ ಖಾರ, ಹುಳಿ, ಉಪ್ಪು, ನೀಟಾಗಿ ಖಾರ ಇಲ್ಲ ಅಂದ್ರೆ ಉಪ್ಪು ಮತ್ತು ಹುಳಿ ಇದ್ಬಿಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ನಿಂಬೆಹಣ್ಣಿನ ರಸ ಹಾಕಿದ್ಮೇಲೆ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನು ಇದನ್ನು ಗ್ಯಾಸ್ ಆಫ್ ಮಾಡ್ಕೋತೀನಿ. ಈಗ ನಾನೇನು ಶಾವಿಗೆನ ನೀರಲ್ಲಿ ಹಾಕಿ ಬಸ್ಕೊಂಡು ಇಟ್ಕೊಂಡಿರ್ತೀನಲ್ಲ, ಆ ಶಾವಿಗೆನ ಇದಕ್ಕೆ ಹಾಕಬೇಕು. ನೋಡಿ, ಇದನ್ನು ಮೇನಾಗಿ ಕೈಯಿಂದನೇ ಕಲಿಸ್ಬೇಕು. ಚೌಟಲ್ಲಿ ಕಲ್ಸಕ್ಕೆ ಹೋದರೆ ಸರಿ ಹೋಗಲ್ಲ. ಹಾಗಾಗಿ ನೀಟಾಗಿ ಕೈಯಲ್ಲಿ ಕಲಿಸ್ಕೊಳ್ಳಿ. ಆಮೇಲೆ ಶಾವಿಗೆ ತಣ್ಣಗಾದ್ಮೇಲೆ ಇದಕ್ಕೆ ಹಾಕಬೇಕು, ಇಲ್ಲಾಂದರೆ ಶಾವಿಗೆ ಪುಡಿ ಪುಡಿ ಆಗೋ ಚಾನ್ಸಸ್ ಇರುತ್ತೆ. ಈ ಶಾವಿಗೆ ಉಪ್ಪಿಟ್ಟನ್ನ ಒಂದೊಳ್ಳೆ ಚಟ್ನಿ ಜೊತೆಗೆ ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಪ್ಲೀಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.